ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕದೆ ಪುಡಿ ಮಾಡ್ಕೊಳ್ತೀನಿ. ಮೊದಲಿಗೆ ಮಸಾಲೆ ಚಿತ್ರಾನ್ನ ಮಾಡೋಣ, ಅದಕ್ಕೆ ಪುಡಿ ಮಾಡ್ಕೊಳ್ತೀನಿ. ಇದನ್ನು ಮಿಕ್ಸಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕು ಈ ಚಿತ್ರಾನ್ನಕ್ಕೆ, ಮಸಾಲೆ ಚಿತ್ರಾನ್ನಕ್ಕೆ ಎಣ್ಣೆ ಮುಂದಾಗಿರಬೇಕು. ಸ್ವಲ್ಪ ಒಂದು ಜಾಸ್ತಿನೇ ಎಣ್ಣೆ ತೊಗೊಂಡಿದ್ದೀನಿ, ಒಂದು 5-6 ಸ್ಪೂನು. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮೊದಲಿಗೆ ಇದು ಕಡಲೆಕಾಯಿ ಬೀಜ ಹಾಕ್ತೀನಿ. ಇದು ಮೊದಲಿಗೆ ಚೆನ್ನಾಗಿ ಫ್ರೈ ಆಗಲಿ. ಬೇಕಾದ್ರೆ ನೀವು ಚಿತ್ರಾನ್ನದ ಖಾರ ಮಾಡಾದ್ಮೇಲೆ ಅನ್ನದ ಮೇಲೆ ಆವಾಗಲೇ ಬೇಕಾದರೆ ಕಲಿಸ್ಕೊಳ್ಳುವಾಗ ಕಡಲೆಕಾಯಿ ಬೀಜ ಹಾಕ್ಬೋದು. ನಾನು ಒಂದು 8-10 ದಿವಸ ಆಗಂಗೆ ಮಾಡ್ಕೊಂಡಿದ್ದೀನಿ, ಜಾಸ್ತಿನೇ ಗೊಜ್ಜು. ಸಾರು ಏನಾದ್ರು ಇಲ್ಲದೇ ಇದ್ದಾಗ ನೆಂಟರು ಅಕಸ್ಮಾತ್ ಸಡನ್ನಾಗಿ ಬಂದಾಗ ಮಾಡ್ಕೋಬೋದು. ಅದಕ್ಕೆ ಮಾಡಿ ಹಾಕ್ಬಿಡ್ತೀನಿ ಒಳಗಡೆ ಕಡಲೆಕಾಯಿ ಬೀಜನ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ತೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬಾಡಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಮಸಾಲೆ ಚಿತ್ರಾನ್ನದ ಗೊಜ್ಜು ನೋಡಿ ಇವಾಗ ಆಗಿದೆ. ಇಷ್ಟು ಬಾಡಿದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ನಿಂಬೆ ರಸ ಇದೆ ಹಾಕ್ತೀನಿ. ಇಲ್ಲಿ ಅನ್ನನೂ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆರಬೇಕು ಅನ್ನ, ತಣ್ಣಗಾಗಿ ಅನ್ನ. ಇದಕ್ಕಾಗಷ್ಟು ನಿಂಬೆ ರಸ ಹಾಕ್ಬಿಟ್ಟು ಕಲಸೋಣ. ಆಮೇಲೆ ನೋಡಿ ಕೆಳಗಡೆ ತಣ್ಣಗಾದ್ಮೇಲೆ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಡಬ್ಬಿಗೆ ತುಂಬ್ಕೊತೀನಿ. ಈ ಡಬ್ಬಿಗೆ ತುಂಬ್ಕೊಂಡು ಫ್ರಿಜ್ಗೆ ಇಟ್ಕೊತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊತೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಡಬ್ಬಿಗೆ ತುಂಬ್ಕೊಳ್ಳೋಣ. ಇವಾಗ ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ, ಒಬ್ರಿಗಾಗಷ್ಟು. ಸ್ವಲ್ಪ ಚಿತ್ರಾನ್ನದ ಗೊಜ್ಜು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸೋದು. ಕೈಯಲ್ಲೇ ಕಲಿಸ್ತಾ ಇದ್ದೀನಿ, ಎಲ್ಲ ಕಡೆ ಹೊಂದ್ಕೊಳ್ಳಿ ಅಂತ. ನಾನು ಒಬ್ರಿಗಾಗಷ್ಟು ಕಲಿಸ್ತಾ ಇದ್ದೀನಿ. ಈ ರೀತಿ ಕಲಿಸ್ತೀನಿ ನೋಡಿ. ಈ ರೀತಿ ಕಲಿಸ್ಬಿಟ್ಟು ಇದನ್ನು ಒಂದು ತಿಂಗಳು ಬೇಕಾದರೆ ಫ್ರಿಜ್ನಲ್ಲಿ ಇಟ್ಕೊಂಡು ಬೇಕಾದಾಗ ಸಾರು ಇಲ್ಲದೆ ಹೋದಾಗ ತಕ್ಷಣಕ್ಕೆ ನೆಂಟರು ಬಂದಾಗ ಕಲಸಿ ಕೊಡ್ಬೋದು. ಈ ರೀತಿ ಮಸಾಲೆ ಚಿತ್ರಾನ್ನ ನೀವು ಮಾಡ್ಕೊಂಡು ನೋಡಿ, ಈ ರೀತಿ ಸರ್ವ್ ಮಾಡಿ ಕೊಡಿ. ಮಸಾಲೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇಲ್ಲಿ ಸ್ವಲ್ಪ ಹಸಿ ತಡ್ನಿಕಾಳು ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಟೊಮೊಟೊ 2, ಬದನೆಕಾಯಿ 4 ತೊಗೊಂಡಿದ್ದೀನಿ, 2 ಈರುಳ್ಳಿ, ಒಂದು ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು, ಬೆಳ್ಳುಳ್ಳಿ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ. ಇವೆಲ್ಲ ಇದು ಕಿವುಚ್ ಗೊಜ್ಜು ಅಂತ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಸಾರು. ಇದು ನೀವು ಕೈಯೆಲ್ಲಾರು ಕಿವುಚ್ಕೋಬೋದು. ಇದನ್ನು ಬೆನ್ನು ಮೇಲೆ ಮಿಕ್ಸಿಗಾರು ಹಾಕ್ಕೋಬೋದು. ಇದಕ್ಕೆ ಒಂದು ಲೋಟ ನೀರು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇದು ಒಂದರೊಳಗೊಂದು ಈ ಥರ ಇಟ್ಟುಬಿಟ್ಟು ಮುಚ್ಚಿ 2 ವಿಷಲ್ ತೊಗೊಳ್ಳೋಣ. ಇವಾಗ ನೋಡಿ, ಈ ಥರ ಒಂದು ಪಾತ್ರೆಗೆ ಬೇರೆ ಹಾಕಿ ಇಟ್ಟಿದ್ದೀನಿ. ಇದನ್ನೆಲ್ಲ ಕಿವುಚಬೇಕು, ಇಲ್ಲ ಮಿಕ್ಸಿಗೆ ಹಾಕೋಬೇಕು. ಅದಕ್ಕೆ ಕಿವುಚ್ ಗೊಜ್ಜು ಸಾರು ಅಂತಾರೆ, ಹಸಿ ಕಾಳಿನ ಸಾರು. ಇವಾಗ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. 2 ವಿಷಲ್ ತೊಗೊಳ್ಳೋಣ. ಕುಕ್ಕರ್ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಇವಾಗ ನೋಡಿ, ಮುಚ್ಚಳ ತೆಗೆದಿದ್ದೀನಿ. ಇವಾಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಇದು ಈಚೆ ತೆಗೆದು ನಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೊಂಡು ಇದರೊಳಗಡೆ ಹಾಕೋತೀನಿ. ಇದ್ರ ತಿಳಿಗೆ ರಸಮ್ ಮಾಡ್ಕೋಬೋದು ನಾವು. ಇದಕ್ಕೆ ಸ್ವಲ್ಪ ಖಾರಕ್ಕೆ ತಕ್ಕಂತೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. 2 ರೀತಿ ಸಾರು ಮಾಡ್ಕೋಬೋದು. ಇದರ ತಿಳಿಗೆ ರಸಮ್ ಮಾಡ್ಕೋಬೋದು, ಇದನ್ನು ಕಿವುಚ್ ಗೊಜ್ಜು ಮಾಡ್ಕೋಬೋದು. ಇವಾಗ ಹುಣಸೆ ರಸ ಹಾಕ್ತೀನಿ 2ಕ್ಕೂ. ಇದಕ್ಕೆ ಹಸಿದೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಕುಟಾಣಿಗೆ ಹಾಕಿ ಸಣ್ಣಕ್ಕೆ ಕುಟ್ಕೋತೀನಿ. ಒಗ್ಗರಣೆಗೆ ಹಾಕಬೇಕು ಅದನ್ನು.
ಇದಕ್ಕೆ ಉಪ್ಪು ಖಾರ ಹಾಕಿದ್ದೀನಿ, ಇದಕ್ಕೆ ಉಪ್ಪು ಮಾತ್ರ ಹಾಕಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಇದಕ್ಕೆ ಹಾಕ್ತೀನಿ. ಇವಾಗ ನೋಡಿ ಈ ರೀತಿ ದಪ್ಪ ದಪ್ಪ ರುಬ್ಕೊಂಡಿದ್ದೀನಿ. ಈ ಕಾಳಿರೋ ಸಾರಿಗೆ ಹಾಕ್ತೀನಿ. ಇದಕ್ಕೆ ಇದು ರಸಮು ಕುದಿಸಿ ಒಗ್ಗರಣೆ ಮಾಡಬೇಕು. ಇದಕ್ಕೆ ಹಾಕಿ ಇದನ್ನು ಕುದಿಸ್ಬೇಕು. ಮಿಕ್ಸಿ ಜಾರ್ಗೆಲ್ಲ ಹಾಕಿ ಅದನ್ನು ಮಿಕ್ಸಿ ಜಾರಲ್ಲಿರೋದು ಹಾಕಿ ಹೇಗೆ ಬೇಕು ತೆಳ್ಳಗೆ ಹಾಗೆ ಮಾಡ್ಕೊಳ್ತೀನಿ. ನೋಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಕಾಯಲಿ. ನೋಡಿ ಈ ರೀತಿ ಬಂದಿದೆ. ನಿಮಗೆ ಹೇಗೆ ತೆಳ್ಳಗೆ ಬೇಕು ಹಾಗೆ ಮಾಡ್ಕೊಳ್ಳಿ. ನನಗೆ ಇಷ್ಟು ಸಾಕು. ನಾನು ಈ ದಿನ ಚಪಾತಿಗೆ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಮುದ್ದೆಗೂ ಆಗುತ್ತೆ. ಇದು ಚಪಾತಿ, ರೊಟ್ಟಿ, ಮುದ್ದೆ, ಅನ್ನಕ್ಕೂ ಆಗುತ್ತೆ. ಇದು ಹಸಿ ಕೈಗೊಜ್ಜು. ಸಂಜೆ ಆದಮೇಲೆ ಬೇಕಾದ್ರೆ ಕುದಿಸ್ಕೋಬೋದು. ಈಗ ಹಸಿಯಾಗಿ ತಿನ್ನಬೇಕು. ಕಾಳು ಹಾಕಿ ರುಬ್ಬಿ ಹಾಕಿದ್ದೀವಿ, ಅದನ್ನು ಬೆಂದಿರೋದು. ಇವಾಗ ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಗ್ಗರಣೆ ಸಾಮಾನು ಹಾಕ್ತೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತೀನಿ. ಮೆಣಸಿನ್ಕಾಯಿ, ಕರಿಬೇವು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ಹಾಕಿದ್ರೆ ತಡ್ನಿಕಾಳದ್ದು ಬದನೆಕಾಯ್ದು ಕೈಗೊಜ್ಜು, ಹಸಿ ಸಾರು, ಕೈಗೊಜ್ಜು ಸಾರು ರೆಡಿ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಮಾಡಿ ನೋಡಿ. ಹಸಿ ಕಾಳಿದ್ದಾಗ. ಹಸಿ ಕಾಳಿಲ್ಲ ಅಂದರೆ ಒಣಕಾಳಲ್ಲೂ ಮಾಡ್ಬೋದು. ನೀವು ಹೆಸರು ಕಾಳಲ್ಲಿ, ತಡ್ನಿಕಾಳಲ್ಲಿ ಮಾಡ್ಬೋದು. ಇವಾಗ ಇಷ್ಟ ಆದಮೇಲೆ ಒಗ್ಗರಣೆಗೆ ಹಾಕಿದ್ರೆ ಕೈಗೊಜ್ಜು ಸಾರು ರೆಡಿ. ಬೆಳಿಗ್ಗೆ ಮಧ್ಯಾಹ್ನ ಇದನ್ನು ಊಟ ಮಾಡ್ಕೊಂಡು ರಾತ್ರಿ ಕುದಿಸ್ಕೋಬೋದು. ಇದನ್ನು ಬೇಕಾದರೆ. ಇದು ರೆಡಿಯಾಗಿದೆ. ಇವಾಗ ರಸಮ್ ಮಾಡೋಣ. ನಾನು ಇದಕ್ಕೆ ಚಪಾತಿಗೆ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಚಪಾತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಮಾಡಿಬಿಟ್ಟು ನೋಡಿ ಈ ರೀತಿ ಚಪಾತಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ. ಇವಾಗ ರಸಮ್ ಮಾಡೋಣ. ಇದು ತುಂಬ ಚೆನ್ನಾಗಿರುತ್ತೆ. ಕೈಗೊಜ್ಜು ಸಾಂಬಾರು ಚಪಾತಿ, ರೊಟ್ಟಿಗೆ ಮಾಡಿ, ಅನ್ನ, ಮುದ್ದೆಗೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪ 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಇದನ್ನು ಸ್ಟವ್ ಆನ್ ಮಾಡಿರ್ತೀನಿ. ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಇಂಗು ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಕುಟ್ಕೊಂಡಿದ್ದೆನಲ್ಲ ಅದು. ಇವಾಗ ಸ್ಟವ್ ಆನ್ ಮಾಡಿ ಇಡ್ತೀನಿ. ಇವಾಗ ತುಪ್ಪ ಕಾದಿದೆ. ಬರೀ ಸಾಸಿವೆ ಮಾತ್ರ ಹಾಕ್ತೀನಿ. ಒಂದು ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಇಂಗು, ಮೇಯ್ನ್ ಹಿಂಗೆ ಹಾಕಲೇಬೇಕು. ಇವಾಗ ಜಜ್ಕೊಂಡಿರೋದು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಒಗ್ಗರಣೆ ಇದರೊಳಗೆ ಹಾಕಿ ಕುದಿಸ್ತೀನಿ. ಇದು ಚೆನ್ನಾಗಿ ಕುದಿಸಿದ್ರೆ ರಸಮ್ ರೆಡಿ. ಇವಾಗ ಕುದಿಸೋಣ. ನೋಡಿ ಈ ರೀತಿ ಚೆನ್ನಾಗಿ ಕುದಿಸಿದ್ರೆ ರಸಮ್ ರೆಡಿ. ಇಲ್ಲಿ ಹಸಿ ಗುಜ್ಜು ನೋಡಿದ್ರಲ್ಲ, ನಾನು ಚಪಾತಿಗೆ ಮಾಡ್ಕೊಂಡಿದ್ದೆ. ಇದೇ ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊಳ್ತೀನಿ. ಅನ್ನ ಮುದ್ದೆ ಮಾಡ್ಕೊತೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ.